ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 15/12/1969. ಬಾಬಾ ತಿಳಿಸುತ್ತಾರೆ, ಅನಾಸಕ್ತ बनने के लिए तन और मन को ಅಮಾನತ್ ಸಮझो. ಅನಾಸಕ್ತರಾಗಲು ತನು ಮತ್ತು ಮನಸ್ಸನ್ನು ತಂದೆಯ ಆಸ್ತಿ ಎಂದು ತಿಳಿಯಿರಿ. बाप दादा को कहाँ बुलाया है और किस लिए? अभी कहाँ बैठे हो? मधुबन में तो हो, लेकिन मधुबन में भी कहाँ बाप आए हैं? पुलवारी में बैठे हो या महफिल में? बाप दादारवरನ್ನ ಎಲ್ಲಿ ಕರೆದಿದ್ದೀರಾ ಮತ್ತು ಏನಕ್ಕೋಸ್ಕರ ಕರೆದಿದ್ದೀರಾ? ಈಗ ಎಲ್ಲಿ ಕುಳಿತಿದ್ದೀರಾ? ಮಧುಬನದಲ್ಲಂತೂ ಇದ್ದೀರಾ, ಆದರೆ ಮಧುಬನದಲ್ಲಿಯೂ ಸಹ ಬಾಬಾ ಎಲ್ಲಿ ಬಂದಿದ್ದಾರೆ? ಹೂತೋಟದಲ್ಲಿ ಕುಳಿತಿದ್ದೀರೋ ಅಥವಾ ಸಭೆಯಲ್ಲಿ ಕುಳಿತಿದ್ದೀರೋ? ಬಾಪ್ दादा रूहानी रूहों को देख रहे हैं और साथ साथ हर एक फूल से निकले हुए रूह की खुशबू भी ले रहे हैं. ಬಾಪ್ दादा ಆತ್ಮಿಕ ಹೂಗಳನ್ನು ನೋಡ್ತಾ ಇದ್ದಾರೆ ಮತ್ತು ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಹೂವಿನಿಂದ ಹೊರಬರುತ್ತಿರುವ ಆತ್ಮಿಕ ಸುಗಂಧವನ್ನು ಸಹ ತಗೊಳ್ತಾ ಇದ್ದಾರೆ. जैसे वो लोग फूलों से एसेंस निकालते हैं, उनको रूह कहते हैं, उनको खुशबू बहुत अच्छी और मीठा होता. तो यहाँ मधुबन में रहते भी आज रूहानी दुनिया का सैर कर रहे हैं. ಬಾಬಾ ಹೇಳ್ತಾರೆ, ಅವರೇನು ಮಾಡ್ತಾರೆ, ಹೂಗಳಿಂದ ಸುಗಂಧವನ್ನು ತೆಗಿತಾರೆ, ಅದಕ್ಕೆ ಎಸೆನ್ಸ್ ಅಂತ ಹೇಳ್ತಾರೆ. ಆ ಒಂದು ಸುಗಂಧ ಬಹಳ ಮಧುರವಾಗಿ ಇರುತ್ತೆ, ಚೆನ್ನಾಗಿ ಇರುತ್ತೆ. ಇಲ್ಲಿ ನೀವು ಮಧುಬನದಲ್ಲಿದ್ದೀರಾ, ಆದರೂ ಸಹ ಇವತ್ತು ಆತ್ಮಿಕ ಪ್ರಪಂಚದ ಸಂಚಾರ ಬಾಬಾ ಮಾಡ್ತಿದ್ದಾರೆ. आप सभी को भी रूहानी रूप में रह करके हर कर्म करना है, तब सर्विस में व कर्म में रौनक आएगा. ನಿಮ್ಮೆಲ್ಲರಿಗೂ ಸಹ ಆತ್ಮಿಕ ತಂದೆ ಆತ್ಮಿಕ ರೂಪದಲ್ಲಿದ್ದು, ತಂದೆಯ ಜೊತೆಯಲ್ಲಿ ಆತ್ಮಿಕ ರೂಪದಲ್ಲಿದ್ದು ಪ್ರತಿ ಕರ್ಮ ಮಾಡಬೇಕು. ಆಗ ಸರ್ವಿಸ್ನಲ್ಲಿ ಕರ್ಮದಲ್ಲಿ ಶೋಭೆ ಬರುತ್ತೆ. अभी नवीनता चाहते हो ना, वह जैसे चल रहा है उसमें ही संतुष्ट हो. ಈಗ ನವೀನತೆಯನ್ನು ಬಯಸ್ತೀರಾ ಅಲ್ವಾ, ಅಥವಾ ಹೇಗೆ ನಡೀತಾ ಇದೆ ಅದರಲ್ಲೇ ಸಂತುಷ್ಟರಾಗಿ ಇದ್ದುಬಿಟ್ಟಿದ್ದೀರೋ? नई रौनक तब आएगी जब हर कर्म में, हर संकल्प में, वाणी में रूहानियत होगी. ಹೊಸ ಹೊಳಪು ಯಾವಾಗ ಬರುತ್ತೆ ಅಂದರೆ, ಯಾವಾಗ ಪ್ರತಿ ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಮಾತಿನಲ್ಲಿ ಆತ್ಮೀಯತೆ ಬರುತ್ತೆ. रूहानियत कैसे आएगा? इसके लिए क्या करना है जो रूहानियत सदा कायम रहे? ಬಾಬಾ ಕೇಳ್ತಾರೆ, ಆತ್ಮೀಯತೆ ಹೇಗೆ ಬರುತ್ತೆ, ಅದಕ್ಕೋಸ್ಕರ ಏನು ಮಾಡಬೇಕು? ಆ ಆತ್ಮೀಯತೆ ಸದಾ ಕಾಯಂ ಆಗಿರಬೇಕಾದ್ರೆ ಏನು ಮಾಡಬೇಕು? ಕ್ಯಾ ಬದಲ್ನಾ ಹೇ, ಮತ್ತು ಏನು ಪರಿವರ್ತನೆ ತರಬೇಕು? हर एक ने भिन्न भिन्न बातें सुनाई. ये तो है मुख्य बातें जो सभी को पक्का है. ಬಾಬಾ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಹೇಳಿದ್ರು. ಬಾಬಾ ಹೇಳ್ತಾರೆ, ಇದಂತೂ ಮುಖ್ಯ ಮಾತುಗಳಾಗಿವೆ, ಇದು ಎಲ್ಲರಿಗೂ ಪಕ್ಕಾ ಅಂತೂ ಇದ್ದೇ ಇದೆ. ಪರಂತು ರೂಹಾನಿಯತ್ ನಾ ರಹನೆ ಕಾ ಕಾರಣ ಕ್ಯಾ ಹೇ? ಆದರೆ ಆತ್ಮೀಯತೆ ಇಲ್ಲದಿರಲು ಕಾರಣವೇನು? ವಫಾದಾರ್ परमान बरदार क्यों नहीं बन पाते हैं? ಬಾಬಾ ಹೇಳ್ತಾರೆ, ಪ್ರಾಮಾಣಿಕಸ್ಥರು, ನಂಬಿಕಸ್ಥರು ಯಾಕೆ ಇರಲಿಕ್ಕಾಗೋದಿಲ್ಲ? ಆಜ್ಞಾಕಾರಿಗಳು ಮತ್ತು ಪ್ರಾಮಾಣಿಕಸ್ಥರು ಯಾಕೆ ಇರಲಿಕ್ಕಾಗೋದಿಲ್ಲ? ಸಂಬಂಧಕ್ಕೆ ಕಮಿ ಹೇ. ಬಾಬನ ಮುಂದೆ ಯಾರಿದ್ರಲ್ಲ ಅವ್ರು ಹೇಳಿದ್ರು, ಬಾಬಾ ಸಂಬಂಧದ ಕೊರತೆ ಇದೆ, ಕಡಿಮೆ ಇದೆ. ಸಂಬಂಧ ಮೇ ಕಮಿ ಬಿ ಕ್ಯೂ ಪಡ್ತಾ? ಸಂಬಂಧದಲ್ಲಿಯೂ ಸಹ ಕಡಿಮೆ ಯಾಕೆ ಬರುತ್ತೆ? ನಿಶ್ಚಯ ಬುದ್ಧಿ का तिलक तो सभी को लगा हुआ है. यह प्रश्न है कि रूहानियत सदा कायम क्यों नहीं रहता?
ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿಯ ತಿಲಕ ಅಂತೂ ಎಲ್ಲರಿಗೂ ಇಡಲಾಗಿದೆ. ಆದರೆ ಪ್ರಶ್ನೆ ಇದಾಗಿದೆ, ಆತ್ಮೀಯತೆ ಸದಾ कायम आगे याके इरोदिल्ल। रूहानियत कायम ना रहने का कारण यह है कि अपने को और दूसरों को जिनके सर्विस के लिए हम निमित्त हैं उनको बाप दादा की अमानत समझकर चलना। ಬಾಬಾ ಹೇಳ್ತಾರೆ, ಆತ್ಮೀಯತೆ ಕಾಯಂ ಇಲ್ಲದಿರಲಿಕ್ಕೆ ಕಾರಣ ಏನು ಅಂದರೆ, ನಿಮ್ಮನ್ನ ಮತ್ತು ಅನ್ಯರನ್ನ ಯಾರ ಸರ್ವಿಸ್ಗೋಸ್ಕರ ನಿಮಿತ್ತರಾಗಿದ್ದೀರಾ ಅವರನ್ನ ಬಾಪ್ ದಾದಾರವರ ಆಸ್ತಿ ಅಂತ ಹೇಳಿ ತಿಳಿದು ನಡೀದೇ ಇರುವಂತಹದ್ದು. ಅದು ಕಾರಣ. ಬಾಬಾ ಕೊಟ್ಟಿರುವಂತಹ ಆಸ್ತಿ ಅಂತ ತಿಳ್ಕೊಂಡ್ರೆ ಕಡಿಮೆ ಆಗೋದಿಲ್ಲ, ಕಾಯಂ ಇರುತ್ತೆ ಆತ್ಮೀಯತೆ. जितना अपने को और दूसरों को अमानत समझेंगे तो रूहानियत आएगा. ಎಷ್ಟೆಷ್ಟು ನಿಮ್ಮನ್ನ ನೀವು ಮತ್ತು ಅನ್ಯರನ್ನ ಬಾಬನ ಕೊಡುಗೆ ಅಥವಾ ಬಾಬನ ಆಸ್ತಿ ಅಂತ ತಿಳ್ಕೊಂಡು ನಡೀತೀರೋ ಆಗ ಆತ್ಮೀಯತೆ ಬರುತ್ತೆ. ಅಮಾನತ್ ನಾ ಸಮಜ್ನೆ ಸೆ ಕುಚ್ ಕಮ್ಮಿ ಪಡ ಜಾತಿ ಹೈ. ಅಮಾನತ್ ಅಂತ ತಿಳ್ಕೊಳ್ಳದೆ ಇರುವುದರಿಂದ ಕಡಿಮೆ ಆಗ್ಬಿಡತ್ತೆ. ಬಾಬಾ ಹೇಳ್ತಾರೆ, मन में संकल्प जो करते हैं वह भी ऐसा समझ करके करे कि यह मन भी एक अमानत है. ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ತೀರಾ ಅದು ಸಹ ಈ ರೀತಿ ತಿಳ್ಕೊಂಡು ಮಾಡಿ, ಈ ಮನಸ್ಸು ಸಹ ಬಾಬಾ ಕೊಟ್ಟಿರುವಂತಹ ಉಡುಗೊರೆ. ಈ ಸಮಾನತ್ ಮೇ ಕ್ಯಾನತ್ ನಹಿ ಡಾಲ್ನಾ ಹೈ. ಈ ನಿಮ್ಮದು ಬಾಬಾ ಕೊಟ್ಟಿರುವಂತಹ ಆಸ್ತಿಯಲ್ಲಿ ನಾನು ನನ್ನದು ಅನ್ನುವಂತಹದ್ದು मिक्स ಆಗಬಾರ್ದು. दूसरे शब्द में आप औरों को ट्रस्टी कहकर समझाते हो ना, उनको ट्रस्टी कहते हो, लेकिन अपने मन और तन को और जो कुछ भी निमित्त रूप में मिला है, चाहे जिज्ञासु है, सेंटर है, वस्तु कोई भी वस्तु है, लेकिन अमानत मात्र है. बाबा ಹೇಳ್ತಾರೆ, ನೀವು ಅನ್ಯರಿಗೆ ಟ್ರಸ್ಟಿ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತೀರಾ ಅಲ್ವಾ, ಆದರೆ ನಿಮ್ಮ ಮನಸ್ಸು ಮತ್ತು ಶರೀರವನ್ನ ಮತ್ತೆ ಏನೆಲ್ಲ ನಿಮಗೆ ನಿಮಿತ್ತ ಮಾತ್ರವಾಗಿ ಸೇವೆಗೆ ಸಿಕ್ಕಿದೆ, ಸೇವಾ ಕೇಂದ್ರ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಾಗಿರಬಹುದು, ಸ್ಥೂಲ ಯಾವುದೇ ಸಾಧನಗಳಿರಬಹುದು, ವಸ್ತುಗಳೇ ಇರಬಹುದು, ಅದೆಲ್ಲವೂ ಸಹ ಸೇವೆಗೋಸ್ಕರ ಬಾಬಾ ಕೊಟ್ಟಿರುವಂತಹ ಉಡುಗೊರೆ ಅಥವಾ ಬಾಬನ ಆಸ್ತಿಯಾಗಿದೆ. ಅಮಾನತ್ ಸಮಜ್ನೆ ಸೆ ಇತ್ನಾ ಭಿ ಅನಾಸಕ್ತ ಹೋಂಗೆ ಬುದ್ಧಿ ನಹಿ ಜಾಯಿಗ. ಬಾಬಾ ಹೇಳ್ತಾರೆ, ಬಾಬನ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದರೆ ಅಷ್ಟು ಅನಾಸಕ್ತರಾಗ್ಬಿಡ್ತೀರಾ, ನಿಮ್ಮ ಬುದ್ಧಿ ಅದರಲ್ಲಿ ಹೋಗೋದಿಲ್ಲ. ಅನಾಸಕ್ತ ಹೋನೆ ಸೆ ಹಿ ರೂಹಾನಿಯತ್ ಆಯೇಗಾ. इतने तक अपने को क्षमा पर मिटाना है. मिटाना तो है, लेकिन कहाँ तक? ये मेरे संस्कार है, ये मेरे संस्कार शब्द भी मिट जाए. ಬಾಬಾ ಹೇಳ್ತಾರೆ, ಇಷ್ಟು ನಿಮ್ಮನ್ನ ನೀವು ದೀಪದಲ್ಲಿ ಹಾಕಬೇಕು ಅಂತಾರೆ ಬಾಬರವರು. ಅಂದರೆ ಅದು ಸಹ ಎಲ್ಲಿವರೆಗೂ, ಇದು ನನ್ನ ಸಂಸ್ಕಾರ, ಇದು ನನ್ನ ಸಂಸ್ಕಾರ ಅನ್ನೋ ಶಬ್ದವೂ ಕೂಡ ಅಳಿಸೋಗ್ಬಿಡ್ಬೇಕು. ಅಷ್ಟು ನಿಮ್ಮನ್ನ ನೀವು ಅಳಿಸ್ಬೇಕು ಅಂತಾರೆ ಬಾಬರವರು. मेरे संस्कार फिर कहाँ से आया? मेरे संस्कारों के कारण ही ये बातें होती है. इतना तक मिटाना जो कि नेचर भी बदल जाए. ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ಮತ್ತೆ ಎಲ್ಲಿಂದ ಬಂತು? ನನ್ನ ಸಂಸ್ಕಾರಗಳ ಕಾರಣದಿಂದಾಗಿ ಈ ಎಲ್ಲ ಮಾತುಗಳು ಬರ್ತಾ ಇದೆ. ಆ ರೀತಿ ಇದ್ದಾಗ ಅಷ್ಟು ನಿಮ್ಮ ಸಂಸ್ಕಾರಗಳನ್ನು ಅಳಿಸ್ಬೇಕಾಗಿದೆ. ನಿಮ್ಮ ನೇಚರೇ ಬದಲಾಗ್ಬಿಡ್ಬೇಕಂದ್ರೆ ಏನೆಲ್ಲ ಅವಶ್ಯಕತೆ ಇಲ್ಲ, ನಾನು ನನ್ನದು ಅನ್ನುವಂತಹದ್ದೆಲ್ಲೆಲ್ಲ ಬರುತ್ತೆ ಅದೆಲ್ಲವನ್ನ ಅಳಿಸಿ ಅಂತಾರೆ ಬಾಬಾ. जब अरेक के नेचर बदले तब आप लोगों की ಆ ವ್ಯಕ್ತಿ ಫೀಚರ್ಸ್ ಬನ್ ಜಾಯೇಗಾ. ಬಾಬಾ ಹೇಳ್ತಾರೆ, ಯಾವಾಗ ಪ್ರತಿಯೊಬ್ಬರ ನೇಚರ್ ಪರಿವರ್ತನೆ ಆಗತ್ತೆ ಆಗ ನಿಮ್ಮ ಅವ್ಯಕ್ತ ಫೀಚರ್ಸ್ ತಯಾರಾಗ್ಬಿಡತ್ತೆ, ಚಿತ್ರಣ ರೂಪಾಂತರವಾಗತ್ತೆ. संगम युग के संपूर्ण स्टेज की पिक्चर ही क्या है?
ಬಾಬಾ ಹೇಳ್ತಾರೆ ಸಂಗಮ ಯುಗದ ಸಂಪೂರ್ಣ ಸ್ಥಿತಿಯ ಪಿಕ್ಚರ್ ಏನಾಗಿದೆ. फरिश्ते में क्या विशेषता होती है? एक तो बिल्कुल हल्कापन होने के कारण जैसे भी परिस्थिति हो वैसी अपनी स्थिति बना सकते हो. ಬಾಬಾ ಹೇಳ್ತಾರೆ ಫರಿಷ್ತೆಗಳಲ್ಲಿ ಏನ್ ವಿಶೇಷತೆ ಇರುತ್ತೆ. ಒಂದಂತೂ ಬಿಲ್ಕುಲ್ ಹಗುರತೆ ಇರುತ್ತೆ ಫರಿಷ್ತೆಗಳಲ್ಲಿ. ಹಗುರರಾಗಿರುವ ಕಾರಣ ಎಂತಹ ಪರಿಸ್ಥಿತಿ ಇರುತ್ತೆ ಹಾಗೆ ನಿಮ್ಮ ಸ್ಥಿತಿಯನ್ನು ನೀವು ತಯಾರು ಮಾಡ್ಕೋಬಹುದು. जो बारी होती है वह कैसे भी परिस्थिति में अपने को सेट नहीं कर सकते. या ದುಬಾರಿ ಅಂತ ಅನ್ಸುತ್ತೆ ಅಂದ್ರೆ ಯಾರ ಸ್ಥಿತಿ ಹೊರೆ ಅಂತ ಅನ್ಸುತ್ತೆ, ಅಂತಹವರು ತಮ್ಮನ್ನ ತಾವು ಪರಿಸ್ಥಿತಿಗೆ ಅನುಗುಣವಾಗಿ ಸೆಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. तो फरिश्तेपन की मुख्य विशेषता हुई कि वह सभी बातों में हल्के होंगे, संकल्पों में भी हल्के, वाणी में भी हल्के और कर्म करने में भी हल्के, संबंध में भी हल्के रहते हैं. ಬಾಬಾ ಹೇಳ್ತಾರೆ ಫರಿಷ್ಠತನದ ಮುಖ್ಯ ವಿಶೇಷತೆ ಆಗಿದೆ ಅವರು ಎಲ್ಲ ವಿಷಯಗಳಲ್ಲಿಯೂ ಕೂಡ ಹಗುರರಾಗಿ ಇರ್ತಾರೆ. ಸಂಕಲ್ಪಗಳಲ್ಲೂ ಹಗುರರು, ಮಾತಿನಲ್ಲೂ ಹಗುರರು, ಕರ್ಮ ಮಾಡುವುದರಲ್ಲೂ ಹಗುರರು, ಸಂಬಂಧಗಳಲ್ಲಿಯೂ ಕೂಡ ಹಗುರರಿರ್ತಾರೆ. इन 4 बातों में हल्कापन है तो फरिश्ते की अवस्था है. ಬಾಬಾ ಹೇಳ್ತಾರೆ ಈ 4 ವಿಷಯಗಳಲ್ಲಿ ಹಗುರತೆ ಬಂತು ಅಂತ ಹೇಳಿದ್ರೆ ಫರಿಷ್ಠ ಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು. ಅಭಿ ದೇಖನಾ ಹೈ ಕಹಾ ತಕ್ ಇನ್ 4 ಬಾತೋं में ಹಲ್ಕಾಪನ್ ಹೈ. ಈಗ ನೋಡ್ಕೋಬೇಕು ಈ 4 ವಿಷಯಗಳಲ್ಲಿ ಎಲ್ಲಿಯವರೆಗೆ ಹಗುರತೆ ಬಂದಿದೆ. जो हल्के होंगे वे 1 सेकंड में कोई भी आत्मा के संस्कारों को परख सकेंगे और जो भी परिस्थिति सामने आएगी उनको 1 सेकंड में निर्णय कर सकेंगे. ಬಾಬಾ ಹೇಳ್ತಾರೆ ಯಾರು ಹಗುರರಾಗಿರ್ತಾರೆ ಅವರು 1 ಸೆಕೆಂಡ್ನಲ್ಲಿ ಎಂತಹ ಆತ್ಮನ ಸಂಸ್ಕಾರಗಳನ್ನು ಕೂಡ ಗುರುತಿಸಬಹುದು. ಮತ್ತೆ ಏನೆಲ್ಲ ಪರಿಸ್ಥಿತಿಗಳು ಎದುರುಗಡೆ ಬರುತ್ತೆ ಅದನ್ನು 1 ಸೆಕೆಂಡಿನಲ್ಲಿ ನಿರ್ಣಯ ಮಾಡಬಹುದಾಗಿದೆ. ಯಹ ಹೈ ಫರಿಶ್ತೆಪನ್ ಕಿ ಪರಕ್. ಇದಾಗಿದೆ ಸೂಕ್ಷ್ಮ ದೇವತೆಗಳ ಸೂಕ್ಷ್ಮ ದೇವತಾತನದ ಗುರುತು ಅಂತಾರೆ ಬಾಬಾ. जब ये सभी गुण हर कर्म में प्रत्यक्ष दिखाई दे तो समझना अभी संपूर्ण स्टेज नजदीक है. ಯಾವಾಗ ಈ ಎಲ್ಲ ಗುಣಗಳು ಪ್ರತಿ ಕರ್ಮದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ ಆಗ ತಿಳ್ಕೋಬೇಕು ಈಗ ಸಂಪೂರ್ಣ ಸ್ಥಿತಿ ಸಮೀಪ ಇದೆ ಎಂದು. ಸಾಕಾರ ರೂಪಕ್ಕೆ संपूर्ण स्टेज किन बातों में नजर आती थी? मुख्य बात तो अपने संपूर्ण स्टेज के आप ही परख करनी है इन बातों से. ಬಾಬಾ ಹೇಳ್ತಾರೆ ಸಾಕಾರ ರೂಪದ ಸಂಪೂರ್ಣ ಸ್ಥಿತಿ ಯಾವ ಮಾತುಗಳಲ್ಲಿ ಕಾಣಿಸ್ತಿತ್ತು. ಮುಖ್ಯ ಮಾತು ತಮ್ಮ ಸಂಪೂರ್ಣ ಸ್ಥಿತಿಯನ್ನ ತಮಗ್ ತಾವೇ ಪರೀಕ್ಷಿಸ್ಕೋಬಹುದು ಈ 4 ವಿಷಯಗಳಿಂದ. इस ग्रुप का मुख्य गुण कौन सा है? यह ग्रुप था यज्ञ स्नेही और यह ग्रुप है यज्ञ सहयोगी. ಬಾಬಾ ಹೇಳ್ತಾರೆ ಈ ಗ್ರೂಪಿನ ಮುಖ್ಯ ಗುಣ ಯಾವುದಾಗಿದೆ? ಆ ಗ್ರೂಪ್ ಆಗಿತ್ತು ಯಜ್ಞ ಸ್ನೇಹಿಗಳು ಮತ್ತೆ ಈ ಗ್ರೂಪ್ ಆಗಿದೆ ಯಜ್ಞ ಸಹಯೋಗಿಗಳದು. यज्ञ सहयोगी में तो सभी पास हैं, बाकी क्या करना है? ಬಾಬಾ ಹೇಳ್ತಾರೆ ಯಜ್ಞ ಸಹಯೋಗಿಯಲ್ಲಂತೂ ಎಲ್ಲರೂ ಪಾಸ್ ಆಗಿದ್ದೀರಾ, ಬಾಕಿ ಏನ್ ಮಾಡಬೇಕು? ऐसी भी स्थिति होगी जो किसके मन में जो संकल्प उठेगा वह आपके पास पहले ही पहुंच जाएगा. बोलने सुनने की आवश्यकता नहीं पड़ेगा. ಬಾಬಾ ಹೇಳ್ತಾರೆ ಈ ರೀತಿ ಸ್ಥಿತಿ ನಿಮ್ದು ತಯಾರಾಗ್ಬಿಡತ್ತೆ. ಯಾರ ಮನಸ್ಸಲ್ಲಾದ್ರೂ ಏನಾದ್ರೂ ಸಂಕಲ್ಪ ಬಂತು ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಹತ್ರ ಮುಟ್ಟು ಬಿಡುತ್ತೆ ಸಂಕಲ್ಪ. ಅವರಿಂದ ನೀವು ಕೇಳುವ ಅವಶ್ಯಕತೆನೂ ಬರೋದಿಲ್ಲ, ಹೇಳುವ ಅವಶ್ಯಕತೆನೂ ಕೂಡ ಬರೋದಿಲ್ಲ. लेकिन ये तब होगा जब औरों के संकल्पों को रीड करने के लिए अपने संकल्पों के ऊपर पुल ब्रेक होगा. ಆದ್ರೆ ಇದು ಯಾವಾಗ ಸಂಭವ ಅಂತ ಹೇಳಿದ್ರೆ ಯಾವಾಗ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಅನ್ಯರ ಸಂಕಲ್ಪಗಳನ್ನ ರೀಡ್ ಮಾಡ್ಲಿಕ್ಕೋಸ್ಕರ ತಮ್ಮ ಸಂಕಲ್ಪಗಳ ಮೇಲೆ ನಿಯಂತ್ರಣ ಇರುತ್ತೆ. ಬ್ರೇಕ್ ಪವರ್ಫುಲ್ ಹೋ
अगर अपने संकल्पों को समेट ना सकेंगे तो दूसरों के संकल्पों को समझ नहीं सकेंगे. ಪವರ್ಫುಲ್ ಬ್ರೇಕ್ ಇರಬೇಕು ಅಂತಾರೆ ಬಾಬಾ. ಒಂದು ವೇಳೆ ನಿಮ್ಮ ಸಂಕಲ್ಪಗಳನ್ನ ಸಂಕ್ಷಿಪ್ತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬೇರೆಯವರ ಸಂಕಲ್ಪಗಳನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? इसलिए सुनाया था कि संकल्पों का बिस्तर बंद करते चलो. जितना जितना संकल्पों को समेटने की शक्ति होगी उतना उतना औरों के संकल्पों को समझने की भी शक्ति होगी. ಬಾಬಾ ಹೇಳ್ತಾರೆ, ಅದಕ್ಕೋಸ್ಕರ ಹೇಳಲಾಯಿತು ಸಂಕಲ್ಪಗಳ ಹಾಸಿಗೆಯನ್ನ ಕಟ್ಟಿ ಇಡಿ. ಎಷ್ಟೆಷ್ಟು ನಿಮ್ಮ ಸಂಕಲ್ಪಗಳಲ್ಲಿ ಸಂಕ್ಷಿಪ್ತ ಮಾಡುವ ಶಕ್ತಿ ಬರುತ್ತೆ ಅಷ್ಟು ಅನ್ಯರ ಸಂಕಲ್ಪಗಳನ್ನು ತಿಳ್ಕೊಳ್ಳುವಂತಹ ತಾಕತ್ತು ಬಂದ್ಬಿಡತ್ತೆ. अपने संकल्पों के विस्तार में जाने के कारण अपने को ही नहीं समझ सकते हो तो दूसरों को क्या समझेंगे. ಬಾಬಾ ಹೇಳ್ತಾರೆ, ನಿಮ್ಮ ಸಂಕಲ್ಪಗಳ ವಿಸ್ತಾರದಲ್ಲಿ ಹೋಗುವ ಕಾರಣದಿಂದಾಗಿ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ಇನ್ನು ಬೇರೆಯವರನ್ನೇನು ಅರ್ಥ ಮಾಡ್ಕೊಳ್ತೀರಾ? इसलिए यह भी स्टेज नंबरवार पुरुषार्थ अनुसार आती रहेगी. ಅದಕ್ಕೋಸ್ಕರ ಈ ಒಂದು ಸ್ಥಿತಿಯು ಕೂಡ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಬರ್ತಾ ಹೋಗುತ್ತೆ. यह भी ಸಂಪೂರ್ಣ ಸ್ಟೇಜ್ಗೆ ಪರಕ್ है. ಇದು ಕೂಡ ಸಂಪೂರ್ಣ ಸ್ಥಿತಿಯ ಗುರುತಾಗಿದೆ. कहाँ तक संपूर्ण स्टेज के नजदीक आए हैं उनकी परख इन बातों से अपने आप ही करना है. ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ಸಂಪೂರ್ಣ ಸ್ಥಿತಿ ಸಮೀಪ ಬಂದಿದೆ ಅದನ್ನು ಗುರುತಿಸಿ ಈ ಮಾತುಗಳಿಂದ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು. ಇದು ಆಲ್ರೌಂಡರ್ ಗ್ರೂಪ್ ಅಂತಾರೆ ಬಾಬ್ರವರು. ಆಲ್ರೌಂಡರ್ನ ಲಕ್ಷಣ ಏನಿರುತ್ತೆ? ಲಕ್ಷಣ ಇದೆ, ಇನ್ನು ಲಕ್ಷ್ಯ ಏನಿರುತ್ತೆ ಅಂತಾರೆ ಬಾಬಾ. ಲಕ್ಷ್ಯ ಏನಿದೆ ಅಂತ ಗೊತ್ತಾದ್ರೆ ಲಕ್ಷಣಗಳು ಕೂಡ ಧಾರಣೆ ಆಗತ್ತೆ. ಆದ್ರೆ ಏನು ಲಕ್ಷ್ಯ ಇಟ್ಕೊಂಡಿದ್ದೀರಾ ಅದು ಬೇರೆ ಇದೆ. ಆಗೆ ಕಾ ರಖನಾ ಚಾಹಿಯೆ. लक्ष्य रखा है वह कुछ और आगे कर रखना चाहिए. अभी तक जो प्रैक्टिकल में है उस हिसाब से कौन से राज्य गिने जाएंगे. ಬಾಬಾ ಹೇಳ್ತಾರೆ, ಇಲ್ಲಿಯವರೆಗೆ ಏನು ಪ್ರಾಕ್ಟಿಕಲ್ ಅಲ್ಲಿ ಇದ್ದೀರಾ ಆ ಲೆಕ್ಕಾಚಾರದಿಂದ ಯಾವ ರಾಜರು ಅಂತ ಲೆಕ್ಕ ಮಾಡಬಹುದು. अभी के सर्विस के साक्षात्कार प्रमाण कौन सा राजा बनेंगे. ಈಗಿನ ಸರ್ವಿಸ್ನ ಸಾಕ್ಷಾತ್ಕಾರದ ಅನುಗುಣವಾಗಿ ಯಾವ ರಾಜರಾಗ್ತೀರಾ, ಎಂತಹ ರಾಜರಾಗ್ತೀರಾ? पुरुषार्थ से पद तो स्पष्ट हो ही जाता है. भले सूर्यवंशी तो है लेकिन एक होता है विश्व के राज्य. तब विश्व महाराजन के साथ अपने राज्य के राजे भी होते हैं. ಬಾಬಾ ಹೇಳ್ತಾರೆ, ಪುರುಷಾರ್ಥದಲ್ಲಿ ಪದವಿಯನ್ನ ಸ್ಪಷ್ಟ ಮಾಡ್ಕೋಬೇಕಾಗಿದೆ. ಬಲಿ ಸೂರ್ಯವಂಶಿಗಳಂತೂ ಆಗಿದ್ದೀರಾ, ಆದರೆ ಒಬ್ಬರಾಗಿರ್ತಾರೆ ವಿಶ್ವ ಮಹಾರಾಜ ಮತ್ತೆ ವಿಶ್ವ ರಾಜರು. ವಿಶ್ವ ಮಹಾರಾಜನ ಜೊತೆಯಲ್ಲಿ ತಮ್ಮ ರಾಜ್ಯದ ರಾಜರು ಇರ್ತಾರೆ. ಅಭಿ ಬತ್ತಾವ ಅಬ್ ಕೌನ್ ಸಾ ರಾಜ ಹೋ. ಈಗ ಹೇಳಿ, ನೀವು ಯಾವ ರಾಜರು? ಮಹಾರಾಜರ ಅಥವಾ ಮಹಾರಾಜನ ಅಂಡರಲ್ಲಿ ಬರುವಂತಹ ರಾಜ್ಯಗಳ ರಾಜರ? ಹೇಳಿ ಅಂತಾರೆ ಬಾಬಾ. ಶುರು ಮೇ ಕೌನ್ ಆಯೇಗಾ? विश्व के महाराजन बनना है व विश्व महाराजन के नजदीक संबंधी बनना, इसके लिए कौन सा साधन होता है. ಬಾಬಾ ಹೇಳ್ತಾರೆ, ಏನಾಗ್ತೀರಾ? ವಿಶ್ವ ಮಹಾರಾಜ ಆಗ್ತೀರಾ ಅಥವಾ ವಿಶ್ವ ಮಹಾರಾಜನ ಸಮೀಪ ಸಂಬಂಧಿ ಆಗ್ತೀರಾ? ಅದಕ್ಕೋಸ್ಕರ ಸಾಧನ ಯಾವುದು? ವಿಶ್ವದ ಕಲ್ಯಾಣ ಅಂತೂ ಆಗಲೇಬೇಕು, ಆದರೆ ವಿಶ್ವದ ಮಹಾರಾಜ ಯಾರಾಗುವಂತಹವರಿದ್ದೀರಾ? ಆ ಗುರುತುಗಳು ಈಗ ಇದೆಯಾ? ಉನೋಂಕೆ ಅಭಿ ನಿಶಾನಿ ಕ್ಯಾ ಹೋಗಿ? ಏನು ಗುರುತುಗಳಿದೆ ಅಂತಹ ವಿಶ್ವ ಮಹಾರಾಜ ಆಗುವಂತಹವರ ಗುರುತುಗಳು? ಯಹ ಭಿ ಬ್ರಾಹ್ಮಣೋಂ ಕೆ ವಿಶ್ವ ಹೈ ಅರ್ಥಾತ್ ಛೋಟಾ ಸಾ ಸಂಸಾರ್ ಹೈ. ಇದು ಕೂಡ ಬ್ರಾಹ್ಮಣರ ವಿಶ್ವವಾಗಿದೆ, ಅಂದ್ರೆ ಚಿಕ್ಕದಾದಂತಹ ಒಂದು ಸಂಸಾರ ಆಗಿದೆ. तो जो विश्व महाराजन बनना है उनका विश्व है. इस विश्व अर्थात ब्राह्मण कुल की और आत्मा के साथ संबंध होगा.
ಯಾರು ವಿಶ್ವ ಮಹಾರಾಜ ಆಗುವಂತಹವರು ಇರ್ತಾರೆ ಅವರಿಗೆ ಈ ವಿಶ್ವದಲ್ಲಿ ಅಂದ್ರೆ ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿ ಆತ್ಮನ ಜೊತೆಯಲ್ಲಿ ಸಂಬಂಧ ಇರುತ್ತೆ. जो यहाँ इस छोटे से परिवार सरों के संबंध में आएंगे वो वह विश्व के महाराजन बनेंगे. ಯಾರು ಈ ಚಿಕ್ಕ ಪರಿವಾರದಲ್ಲಿ ಸರ್ವರ ಸಂಬಂಧದಲ್ಲಿ ಬರ್ತಾರೆ ಅವರು ಅಲ್ಲಿಯೂ ಕೂಡ ವಿಶ್ವ ಮಹಾರಾಜ ಆಗ್ತಾರೆ. ಅಭಿ ಬತಾವೋ ಕೌನ್ಸ ರಾಜ ಬನೆಂಗೆ. ಬಾಬಾ ಕೇಳ್ತಿದ್ದಾರೆ, ಈಗ ಹೇಳಿ ಯಾವ ಮಹಾರಾಜ, ಯಾವ ರಾಜ ಆಗ್ತೀರೋ ಅಥವಾ ಮಹಾರಾಜ ಆಗ್ತೀರೋ ಹೇಳಿ. एक होता है जो स्वयं तख्त पर बैठेंगे और एक फिर ऐसा भी है जो तख्त नशीन बनने वालों के समीप सहयोगी होंगे. ಒಂದನೇ ಪ್ರಕಾರದವ್ರು ಯಾರಿರ್ತಾರೆ ಅಂದ್ರೆ ಸ್ವಯಂ ಸಿಂಹಾಸನ ಅಧಿಕಾರಿಗಳು. ಇನ್ನು ಎರಡನೆಯ ಪ್ರಕಾರದವ್ರು ಯಾರಾಗಿರ್ತಾರೆ ಅಂತ ಅಂದ್ರೆ ಸಿಂಹಾಸನ ಅಧಿಕಾರಿಗಳ ಸಮೀಪ ಸಹಯೋಗಿ ಆಗಿರುವಂತಹವರು. नजदीक सहयोगी भी होना है तो उसके लिए भी अभी क्या करना पड़ेगा. ಸರಿ, ಸಮೀಪ ಸಹಯೋಗಿ ಆಗ್ಬೇಕಂದ್ರೂ ಸಹ ಅದಕ್ಕೋಸ್ಕರ ಈಗ ಏನ್ ಮಾಡಬೇಕು? ಏನ್ ಪೂರ್ತಿ ದೈವಿ ಪರಿವಾರ ಇದೆ. ಈ ಸರ್ವ ಆತ್ಮಗಳ ಒಂದಲ್ಲ ಒಂದು ಪ್ರಕಾರದಿಂದ ಸಹಯೋಗಿ ಆಗ್ಬೇಕು. पूरा दैवी परिवार जो है उन सर्व आत्माओं के किसी न किसी प्रकार से सहयोगी बनना पड़ेगा. एक होता है सारे कुल के सर्विस के निमित्त बनना और दूसरा होता है सिर्फ निमित्त बनना, लेकिन किसी न किसी प्रकार से सर्व के सहयोगी बनना. बाबा ಹೇಳ್ತಾರೆ, ಒಂದಾಗಿರುತ್ತೆ ಪೂರ್ತಿ ಕುಲದ ಸರ್ವಿಸ್ಗೆ ನಿಮಿತ್ತರಾಗುವಂಥದ್ದು. ಇನ್ನು ಎರಡನೆಯ ಪ್ರಕಾರದವರು ಕೇವಲ ನಿಮಿತ್ತರಾಗ್ತಾರೆ. ಆದರೆ ಒಂದಲ್ಲ ಒಂದು ಪ್ರಕಾರದಿಂದ ಸರ್ವರಿಗೂ ಸಹಯೋಗಿ ಆಗಬೇಕು. ಐಸೆ ಹಿ ಫಿರ್ ವಹಾ ಉನ್ಕೆ ನಜದೀಕಕ್ಕೆ ಸಹಯೋಗಿ ಹೋಂಗೆ. ಹಾಗೆಯೇ ಸತ್ಯಯುಗದಲ್ಲಿ ಅವರ ಸಹಯೋಗಿಗಳು ಸಮೀಪ ಸಂಬಂಧಿಕರು ಆಗ್ತಾರೆ. ತಬಿ ಅಪ್ನೆ ಆಪ್ಕೋ ದೇಖೋ ವಿಶ್ವ ಮಹಾರಾಜನ್ ಬನೆಂಗೇನಾ. ಈಗ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ವಿಶ್ವ ಮಹಾರಾಜ ಆಗ್ತೀರಾ ಅಲ್ವಾ? ನಮಗೆ ನಾವು ಚೆಕ್ ಮಾಡ್ಕೋಬೇಕು, ನನ್ನ ಲಕ್ಷ್ಯ ಏನಿದೆ ಮತ್ತು ಲಕ್ಷಣಗಳೇನಿದೆ. ನಾನು ವಿಶ್ವ ಮಹಾರಾಜ ಆಗಬೇಕು ಅಂತ ಲಕ್ಷ್ಯ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಅಂತಹ ಲಕ್ಷಣಗಳು ಏನು ಹೇಳಿದ್ರು ಬಾಬಾ? ಈ ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಬರಬೇಕು ಮತ್ತು ಅವರಿಗೆ ಪ್ರತಿಯೊಂದು ಆತ್ಮನ ಸೇವೆಗೆ ನಿಮಿತ್ತರಾಗಿರಬೇಕು. ಈ ಚಿಕ್ಕದಾಗಿರುವಂತಹ ವಿಶ್ವದಲ್ಲಿ ಯಾವಾಗ ನಾವು ರಾಜ್ಯ ಮಾಡ್ತೀವಿ ಅಂದರೆ ಎಲ್ಲರ ಹೃದಯದಲ್ಲಿ ರಾಜ್ಯ ಮಾಡ್ತೀವಿ, ಆಗ ಅಲ್ಲಿ ವಿಶ್ವ ಮಹಾರಾಜ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಏನಾಗ್ತೀರಾ ನೋಡ್ಕೊಳ್ಳಿ ಅಂತಾರೆ ಬಾಬಾ. ನಂಬರ್ ವಾರ್ ವಿಶ್ವ ಮಹಾರಾಜನ್ ಕೌನ್ಸ ಬಂತೆ ಹೇ ವಹ ಭಿ ದಿನ ಪ್ರತಿದಿನ ಪ್ರತ್ಯಕ್ಷ ದೇಖತೆ ಜಾಯಂಗೆ. ನಂಬರ್ ವಾರ್ ಆಗಿ ವಿಶ್ವ ಮಹಾರಾಜ ಯಾರಾಗ್ತಾರೆ ಅದು ಕೂಡ ದಿನ ಪ್ರತಿದಿನ ನೀವು ನೋಡ್ತಾ ಹೋಗ್ತೀರಾ. ಈ ರೀತಿ ಎಲ್ಲ अभी नहीं बन सकते, ऐसे नहीं कि अभी नहीं बन सकते, अभी भी जंप दे सकते हो. मेकअप करने का भी समय है लेकिन थोड़ा समय है. ಈ ರೀತಿ ಎಲ್ಲ ಇವಾಗ ಬಂದು ನಾವೇನು ಮಾಡೋದು ಬಿಡಿಯಪ್ಪ ಅಲ್ಲ, ಈಗಲೂ ಜಂಪ್ ಮಾಡಬಹುದು, ಮೇಕಪ್ ಮಾಡಬಹುದು ಅಂತಾರೆ ಬಾಬರವರು. ಸ್ವಲ್ಪ ಸಮಯ ಇದೆ ಆದರೆ ಮಾಡಬಹುದು, ಆದರೆ ಸ್ವಲ್ಪ ಸಮಯ ಇದೆ. ಸಮಯ ಥೋಡಾ ಹೇ, ಮೆಹನತ್ ವಿಶೇಷ ಕರ್ನಾ ಪಡೇಗಾ. ಸಮಯ ಕಡಿಮೆ ಇದೆ, ಪರಿಶ್ರಮ ಜಾಸ್ತಿ ಮಾಡಬೇಕು, ವಿಶೇಷವಾಗಿ ಮಾಡಬೇಕು. ಲೇಕಿನ್ ಮೇಕಪ್ ಕರ್ ಸಕ್ತೆ ಹೋ. ವಿಶ್ವ ಕೆ ಮಹಾರಾಜನ್ ಕೆ ಸಂಸ್ಕಾರ ಕ್ಯಾ ಹೋಗಾ. ಆದರೆ ಮೇಕಪ್ ಮಾಡಬಹುದು ಅಂತಾರೆ ಬಾಬರವರು. ವಿಶ್ವದ ಮಹಾರಾಜನ ಸಂಸ್ಕಾರಗಳೇನಿರುತ್ತೆ? आज बाप दादा विश्व के महाराजन बनाने की पढ़ाई पढ़ाते हैं. ಇವತ್ತು ಬಾಪ್ ದಾದಾರವರು ವಿಶ್ವ ಮಹಾರಾಜ ಆಗುವಂತಹ ವಿದ್ಯೆಯನ್ನು ಓದಿಸ್ತಿದ್ದಾರೆ. उसके संस्कार क्या होंगे? जैसे बाप सर्व के स्नेही है और सर्व उनके स्नेही है. ये तो प्रैक्टिकल में देखा ना. तो ಅವರ ವಿಶ್ವ ಮಹಾರಾಜ ಆಗುವಂತಹವರ ಸಂಸ್ಕಾರಗಳೇನಿರುತ್ತೆ? ಹೀಗೆ ಬಾಬಾ ನೋಡಿ ಸರ್ವರಿಗೂ ಸ್ನೇಹಿಯಾಗಿದ್ದಾರೆ, ಸರ್ವರು ಅವರ ಸ್ನೇಹಿಯಾಗಿದ್ದಾರೆ. ಇದಾಗಿದೆ ಪ್ರಾಕ್ಟಿಕಲ್. ನೋಡಿದಿರಲ್ವೋ ಪ್ರಾಕ್ಟಿಕಲ್ ಅಲ್ಲಿ. ऐसे एक एक के अंदर से अनेक प्रति स्नेह के फूल बरसेंगे,
फूल बरसेंगे, जब स्नेह के फूल यहाँ बरसेंगे तब इतने जड़ चित्रों पर भी फूल बरसेंगे. ಬಾಬಾ ಹೇಳ್ತಾರೆ, ಈ ರೀತಿ ಒಬ್ಬೊಬ್ಬರ ಆಂತರಿಕದಿಂದ ಅವರ ಪ್ರತಿ ಸ್ನೇಹದ ಹೂಗಳು ಸುರಿಸಲಾಗತ್ತೆ. ಯಾವಾಗ ಸ್ನೇಹದ ಹೂಗಳು ಇಲ್ಲಿ ಸುರಿಯತ್ತೆ, ಆಗ ನಿಮ್ಮ ಜಡ ಚಿತ್ರಗಳ ಮೇಲೆಯೂ ಕೂಡ ಹೂಗಳನ್ನು ಹಾಕಲಾಗತ್ತೆ. तो यहाँ भी अपने को देखो कि मुझ आत्मा के ऊपर कितने स्नेह के पुष्पों की वर्षा हो रही है ಅಂದಾಗ ಇಲ್ಲಿಯೂ ಕೂಡ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಾನು ಆತ್ಮನ ಮೇಲೆ ಎಷ್ಟು ಸ್ನೇಹದ ಹೂಗಳ ಸುರಿಮಳೆ ಆಗ್ತಾ ಇದೆ. ಚುಪ್ನೈ ಸಕ್ಕೆಂಗೆ, ಅದು ಮುಚ್ಚಿಡ್ಲಿಕ್ಕೆ ಮರೆ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ ಬಾಬರವರು. ಜಿತನೆ ಸ್ನೇಹಕ್ಕೆ ಪುಷ್ಪ ಉतना द्वापर में पूजा के पुष्प चढ़ेंगे. कहाँ कहाँ कोई पुष्प चढ़ाने के लिए कभी कभी जाते हैं और कहाँ तो हर रोज और बहुत पुष्पों की वर्षा होती है. मालूम है, ಕೆಲವು ಕಡೆ ಬಾಬಾ ಹೇಳ್ತಾರೆ ಹೂಗಳನ್ನ ಹಾಕ್ಲಿಕ್ಕೆ ಎಲ್ಲೆಲ್ಲಿಂದ ಹೋಗ್ತಾರೆ. ಡೈಲಿ ಪ್ರತಿದಿನ ಪುಷ್ಪಗಳ ಸುರಿಮಳೆ ಆಗ್ತಾ ಇರುತ್ತೆ ಕೆಲವು ಜಡ ಚಿತ್ರಗಳಿಗೆ ಮಂದಿರಗಳಲ್ಲಿ. ಇನ್ನು ಕೆಲವು ಕಡೆ ಯಾವಾಗಲೂ ಒಂದ್ಸಲ ಹೋಗ್ತಾರೆ, ವಾರಕ್ಕೊಂದ್ಸಲನೋ ತಿಂಗಳಿಗೆ ಒಂದ್ಸಲನೋ ಅಥವಾ ವರ್ಷಕ್ಕೆ ಒಂದ್ಸಲನೋ ಹೋಗಿ ಹೂಗಳಾಕಿ ದೇವಿ ಅಥವಾ ದೇವತೆಗೆ ಖುಷಿ ಪಡಿಸಿ ಬರ್ತಾರೆ. ಗೊತ್ತಾ ಅಂತಾರೆ ಬಾಬಾ. इसका कारण क्या है? तो यही लक्ष्य रखो कि सरोके स्नेह का पुष्प पात्र बने. ಇದರ ಕಾರಣ ಏನು? ಸಂಗಮ ಯುಗದಲ್ಲಿ ಅವ್ರು ಅಷ್ಟೇ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಯಾವಾಗಲೂ ಒಂದ್ಸಲ ಪರಿವಾರಕ್ಕೆ ಸ್ನೇಹಿ ಆಗ್ತಾರೆ ಇಡೀ, ಮತ್ತೆ ವಾರಕ್ಕೊಂದ್ಸಲ, ತಿಂಗಳಿಗೆ ಒಂದ್ಸಲ, ವರ್ಷಕ್ಕೆ ಒಂದ್ಸಲ ಪರಿವಾರದ ಸ್ನೇಹ ತಗೊಳ್ತಾರೆ, ಪರಿವಾರಕ್ಕೆ ಸ್ನೇಹ ಕೊಡ್ತಾರೆ, ಮುಗೀತು. ಆದರೆ ಕೆಲವು ಆತ್ಮಗಳು ಪ್ರತಿನಿತ್ಯ ಪರಿವಾರದ ಸಂಪರ್ಕದಲ್ಲಿರ್ತಾರೆ, ಪರಿವಾರದ ಸೇವೆಗೆ ನಿಮಿತ್ತರಾಗಿರ್ತಾರೆ, ಅವರು ಸ್ನೇಹಿಗಳಾಗಿರ್ತಾರೆ, ಬೇರೆಯವರನ್ನು ಸ್ನೇಹಿಗಳನ್ನಾಗಿ ಮಾಡಿಕೊಳ್ತಾರೆ. ಸೊ ಅದರ ಕಾರಣದಿಂದಾಗಿ ಭಕ್ತಿಯಲ್ಲಿಯೂ ಕೂಡ ಆ ರೀತಿ ಆಗತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಗೊತ್ತಲ್ವಾ ಇದಕ್ಕೆ ಕಾರಣ ಏನು? ಅವ್ರು ಯಹಿ ಲಕ್ಷ್ಯ ರಖೋ ಕಿ ಸರೋಕೆ ಸ್ನೇಹಕ್ಕೆ ಪುಷ್ಪ ಪಾತ್ರ ಬನೆ. ಇದೇ ಲಕ್ಷ್ಯವನ್ನ ಇಟ್ಕೊಳ್ಳಿ, ಎಲ್ಲರ ಸ್ನೇಹಕ್ಕೆ ಪಾತ್ರರಾಗಬೇಕು. ಸ್ನೇಹ कैसे मिलता? ಹೇಗೆ ಸಿಗತ್ತೆ ಸ್ನೇಹ? एक को अपना सहयोग देंगे तो सहयोग मिलेगा. ನೀವು ಒಬ್ಬೊಬ್ಬರಿಗೂ ಸ್ನೇಹ ಕೊಟ್ಟಿದ್ದೀರಾ ಅಂದ್ರೆ ಸಹಯೋಗ ಸಿಗತ್ತೆ. और जितने के यहाँ सहयोगी बनेंगे उतने के ಸ್ನೇಹಕ್ಕೆ ಪಾತ್ರ ಬನೆಂಗೆ. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಎಷ್ಟು ಜನಕ್ಕೆ ಸಹಯೋಗಿ ಆಗ್ತೀರಾ ಅಷ್ಟು ಸ್ನೇಹಕ್ಕೆ ಪಾತ್ರರಾಗ್ತೀರಾ. और ऐसे ही फिर विश्व के महाराजन बनेंगे. इसलिए लक्ष्य बड़ा रखो. ಬಾಬಾ ಹೇಳ್ತಾರೆ, ಹೀಗೇನೆ ನೀವು ವಿಶ್ವಕ್ಕೆ ಮಾಲೀಕರು, ವಿಶ್ವ ಮಹಾರಾಜರಾಗುವಂಥದ್ದು. ಅದಕ್ಕೆ ದೊಡ್ಡ ಗುರಿ ಇಟ್ಕೊಳ್ಳಿ ಅಂತಾರೆ ಬಾಬರವರು. आज एक भक्ति मार्ग का चित्र याद आ रहा है. आज देख भी रहे थे तो मुस्कुरा भी रहे थे, देख रहे थे अंगुली देने वाले तो है ना, अंगुली भी दिए और देना व देना है. अंगुली दी है या देना है. ಬಾಬಾ ಹೇಳ್ತಾರೆ, ಇವತ್ತು ಒಂದು ಭಕ್ತಿ ಮಾರ್ಗದ ಚಿತ್ರ ನೆನಪಾಗ್ತಾ ಇತ್ತು. ಆ ಚಿತ್ರವನ್ನ ಇವತ್ತು ನೋಡ್ತಾ ಇದ್ದೆ, ಮತ್ತೆ ನಗುನು ಬರ್ತಾ ಇತ್ತು. ಏನ್ ನೋಡ್ಲಾಗ್ತಾ ಇತ್ತು ಅಂದ್ರೆ ಕಿರುಬೆರಳನ್ನ ಕೊಟ್ಟಿರುವಂತದ್ದು. ಹೇಳ್ತಾರಲ್ವ, ಗೋವರ್ಧನ ಪರ್ವತವನ್ನ ಕಿರುಬೆರಳಿನಿಂದ ಎತ್ತಿದ್ರು ಅಂದ್ಬಿಟ್ಟು ಬಾಬಾ ಕೇಳ್ತಾ ಇದ್ದಾರೆ, ನೀವು ಸಹಯೋಗದ ಕಿರುಬೆರಳನ್ನ ಕೊಟ್ಟಿದ್ದೀರಾ ಅಥವಾ ಕೊಡಬೇಕಾ? ಕಹಾ ತಕ್ ಅಂಗುಲಿ ಪಹುಂಚಿ ಹೈ, ಎಲ್ಲಿವರೆಗೂ ನಿಮ್ಮ ಕಿರುಬೆರಳು ತಲುಪಿದೆ? अगर अंगुली देना है तो इसका मतलब है जहाँ तक अंगुली पहुंची है वहाँ तक नहीं दी है. पहाड़ उठा नहीं है, क्यों? इतना भारी है क्या? ಬಾಬಾ ಹೇಳ್ತಾರೆ, ಒಂದ್ ವೇಳೆ ನೀವು ಕಿರುಬೆರಳನ್ನ ಕೊಡಬೇಕು ಅನ್ನುವುದಾದ್ರೆ ಇದರ ಅರ್ಥ ಏನು? ಎಲ್ಲಿವರೆಗೆ ನೀವು ಸಹಯೋಗವನ್ನ ತಲುಪಿಸ್ಬೇಕು, ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಅಷ್ಟು ಇನ್ನು ಕೊಟ್ಟಿಲ್ಲ, ಅಷ್ಟಿನ್ನು ಮಾಡಿಲ್ಲ. ಬೆಟ್ಟ ಇನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅಷ್ಟು ಭಾರ ಇದೆಯಾ ಬೆಟ್ಟ? इतनों की अंगुली भी मिल गई है, फिर भी पहाड़ क्यों नहीं उठता? ಇಷ್ಟೆಲ್ಲ ನಿಮ್ಮ ಕಿರುಬೆರಳು ಜೋಡಣೆ ಆಗಿದೆ ಅಂದ್ರೆ ಮತ್ತೇನು ಯಾಕೆ ಕಲಿಯುಗದ ಪರ್ವತವನ್ನ ಎತ್ತಲಿಕ್ಕೆ ಆಗ್ತಾ ಇಲ್ಲ?
कल्प पहले का जो यादगार है वो सफल तब हुआ जब सभी का संगठित रूप में बल मिला. ಕಲ್ಪದ ಮೊದಲಿನ ಸ್ಮಾರಕ ಏನಿದೆ ಅದು ಸಫಲ ಯಾವಾಗ ಆಗುತ್ತೆ ಅಂದರೆ ಯಾವಾಗ ನಿಮ್ಮೆಲ್ಲರ ಸಂಘಟಿತ ರೂಪದಲ್ಲಿ ಬಲ ಸಿಗತ್ತೆ. इसलिए तोड़ा उठता है फिर बैठ जाता है. अरे अपने अपनी अंगुली लगा रहे हैं परंतु अभी आवश्यकता है संगठित रूप में. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಎತ್ತುತ್ತೆ ಮತ್ತೆ ಕುತ್ಕೊಂಡ್ಬಿಡುತ್ತೆ. ಬೆಟ್ಟ ಎತ್ತಲಿಕ್ಕಾಗ್ತಾ ಇಲ್ಲ ಪೂರ್ಣ. ಪ್ರತಿಯೊಬ್ಬರು ತಮ್ಮ ತಮ್ಮ ಬೆರಳನ್ನ ಹಾಕುತ್ತಿದ್ದಾರೆ. ಆದರೆ ಈಗ ಅವಶ್ಯಕತೆ ಇದೆ ಸಂಘಟಿತ ರೂಪದಲ್ಲಿ ಸಹಯೋಗಿ ಆಗುವಂತಹದ್ದು. ಸ್ವಯಂ ಕಿ अंगुली दी है लेकिन अभी संगठन में शक्ति तब बरेगा जब वो बल आएगा. ಬಾಬಾ ಹೇಳ್ತಾರೆ ಸ್ವಯಂನ ಬೆರಳನ್ನ ಸಹಯೋಗವನ್ನ ಕೊಡ್ತಾ ಇದ್ದೀರಾ, ಆದ್ರೆ ಯಾವಾಗ ಇದು ಎದ್ದೊಳುತ್ತೆ ಅಂತ ಹೇಳಿದ್ರೆ ಸಂಘಟಿತ ರೂಪದಲ್ಲಿ ಎಲ್ಲರ ಬಲ ತುಂಬುತ್ತೆ. ಆಗ ಈ ಬೆಟ್ಟವನ್ನ ಎತ್ತಲಿಕ್ಕಾಗತ್ತೆ. ಅಭಿ ಶಕ್ತಿ ದಳಕ್ಕೆ ಪ್ರತ್ಯಕ್ಷತಾ ಹೋನಾ ಹೇ. ಬಾಬಾ ಹೇಳ್ತಾರೆ ಈಗ ಶಕ್ತಿ ದಳದ ಪ್ರತ್ಯಕ್ಷತೆ ಆಗ್ಬೇಕು. ಸಭಿ ಫೂಲ್ ತೋ ಬನೆ ಹೇ ಲೇಕಿನ್ ಅಭಿ ಗುಲ್ದಸ್ತೆ ಮೇ ಸಂಘಟಿತ ರೂಪ ಮೇ ಆನಾ ಹೇ. ಬಾಬಾ ಹೇಳ್ತಾರೆ ಈಗ ಹೂಗಳಂತೂ ಆಗಿದ್ದೀರಾ, ಆದ್ರೆ ಈಗ ಹೂಗುಚ್ಛದಲ್ಲಿ ಸಂಘಟಿತ ರೂಪದಲ್ಲಿ ಬರಬೇಕು. ಅಭಿ ಕೊಯ್ ಪುಷ್ಪ ಕಹಾ ಕಹಾ ಅಪ್ನಿ ರಂಗತ ದಿಖಾ ರಹಿ ಹೇ और कोई अपनी खुशबू दे रहे हैं और कोई अपना रूप दिखा रहे हैं. ಈಗ ಕೆಲವು ಪುಷ್ಪಗಳು ಒಂದು ಪುಷ್ಪ ಎಲ್ಲೋ ಇರುತ್ತೆ, ಇನ್ನು ಕೆಲವು ಪುಷ್ಪಗಳು ಇನ್ನೆಲ್ಲೋ ಇರುತ್ತೆ. ಕೆಲವು ಪುಷ್ಪಗಳು ತನಗಿಷ್ಟ ಬಂದ ಕಡೆಗೂ ಸುಗಂಧ ಕೊಡ್ತಿದೆ, ಇನ್ನು ಕೆಲವು ಪುಷ್ಪಗಳು ಇನ್ನೆಲ್ಲೋ ತನ್ನ ರೂಪ ತೋರಿಸ್ತಾ ಇದೆ. ಲೇಕಿನ್ रूप रंग खुशबू जब सब प्रकार के गुलदस्ते के रूप में आ जाएंगे तब दुनिया के आगे प्रत्यक्ष होंगे. ಆದರೆ ಯಾವಾಗ ಬಣ್ಣ ರೂಪ ಸುಗಂಧ ಈ ಎಲ್ಲವೂ ಕೂಡ ಒಂದೇ ಹೂಗುಚ್ಛದಲ್ಲಿ ಬಂದ್ಬಿಡುತ್ತೆ, ಆಗ ಪ್ರಪಂಚದ ಮುಂದೆ ಪ್ರತ್ಯಕ್ಷ ಆಗ್ತೀರಾ. अभी ऐसा प्लान बनाओ जो संगठित रूप में कोई नवीनता दुनिया के आगे दिखाओ. ಬಾಬಾ ಹೇಳ್ತಾರೆ ಈ ರೀತಿ ಪ್ಲಾನ್ ಮಾಡಿ ಸಂಘಟಿತ ರೂಪದಲ್ಲಿ ಯಾವುದೋ ಒಂದು ನವೀನತೆ, ಹೊಸ ನವೀನತೆಯನ್ನ ಪ್ರಪಂಚದ ಮುಂದೆ ತೋರಿಸ್ಬೇಕು. ಏಕೀಕ अलग होने के कारण मेहनत भी ज्यादा करना पड़ता है. ಒಬ್ಬೊಬ್ಬರೇ ಬೇರೆ ಬೇರೆಯಾಗಿ ಮಾಡುವ ಕಾರಣದಿಂದಾಗಿ ತುಂಬಾ ಕಷ್ಟಪಡಬೇಕಾಗತ್ತೆ. ಲೇಕಿನ್ ಸಂಘಟನ್ ಮೇ ಮೆಹನತ್ ಕಮ್ ಸಫಲತಾ ಜ್ಯಾದಾ ಹೋಗಿ. ಆದರೆ ಸಂಘಟನೆಯಲ್ಲಿ ಪರಿಶ್ರಮ ಕಡಿಮೆ ಇಡಿಸುತ್ತೆ, ಸಫಲತೆ ಜಾಸ್ತಿ ಇರುತ್ತೆ. जब संगम युग के संगठन को सफल बनाएंगे तब सर्विस की सफलता होगी. ಬಾಬಾ ಹೇಳ್ತಾರೆ ಯಾವಾಗ ಸಂಗಮ ಯುಗದ ಸಂಘಟನೆಯನ್ನ ಸಫಲ ಮಾಡ್ತೀರಾ ಆಗ ಸರ್ವಿಸ್ನ ಸಫಲತೆ ಆಗತ್ತೆ. ಯೋಗ್ಯತಾಯೇ ಸಭಿ ಹೈ ಲೇಕಿನ್ ಯೋಜನಾ ತಕ್ ರಹ ಜಾತಿ ಹೈ. ಬಾಬಾ ಹೇಳ್ತಾರೆ ಯೋಗ್ಯತೆಗಳಂತೂ ಎಲ್ಲ ಇದೆ, ಆದರೆ ಯೋಜನೆಯವರೆಗೆ ಪ್ಲಾನ್ ಮಾಡೋವರೆಗೂ ಅಷ್ಟೇ ಇರುತ್ತೆ. अभी अपनी योग्यताओं से औरों को भी बाप के समीप लाने योग्य बनावो. ಈಗ ನಿಮ್ಮ ಯೋಗ್ಯತೆಗಳಿಂದ ಅನ್ಯರನ್ನು ಕೂಡ ಬಾಬನ ಸಮೀಪ ತರುವ ಯೋಗ್ಯರನ್ನಾಗಿ ಮಾಡಿ. यह जो ग्रुप है यह है आत्माओं के संबंध जुड़वाने की नींव डालने वाला. ಬಾಬಾ ಹೇಳ್ತಾರೆ ಈ ಗ್ರೂಪ್ ಏನಿದೆ ಆತ್ಮಗಳ ಸಂಬಂಧವನ್ನ ಜೋಡಿಸುವ ಫೌಂಡೇಶನ್ ಹಾಕುವಂತಹವರು. ಜೈಸೆ ನೀವು ಡಾಲೆಂಗೆ ವೈಸೆ ಹಿ ಉನೋಂಕೆ ಆಗೆ ಜೀವನ್ ಬನೇಗಾ. ಎಂತಹ ತಳಪಾಯವನ್ನ ಹಾಕ್ತೀರಾ ಅಂತಹದ್ದೇ ಅವರ ಮುಂದಿನ ಜೀವನ ನಿರ್ಮಾಣ ಆಗತ್ತೆ. ಸಭಿ ಬಾತೋ ಮೇ ಜಿतना खुद मजबूत होंगे उतना अनेकों की नींव मजबूत डाल सकेंगे. ಎಲ್ಲ ಮಾತುಗಳಲ್ಲಿ ಎಷ್ಟು ನೀವು ಸ್ವಯಂ ಸ್ಟ್ರಾಂಗ್ ಆಗಿ ಇರ್ತೀರಾ ಅಷ್ಟು ಅನೇಕರ ತಳಪಾಯವನ್ನ ಸ್ಟ್ರಾಂಗ್ ಮಾಡಬಹುದು. ಜಿತ್ನಿ ಅಪ್ನೆ ಮೇ ಸರ್ವ ಕ್ವಾಲಿಫಿಕೇಶನ್ಸ್ ಹೋಗಾ ಐಸೆ ಹಿ ಕ್ವಾಲಿಟಿ ಆಯೇಗಾ.
अगर अपने में क्वालिफिकेशन कम है तो क्वालिटी भी कम आएगा. ಎಷ್ಟು ನಿಮ್ಮಲ್ಲಿ ನೀವು ಸರ್ವ ಕ್ವಾಲಿಫಿಕೇಶನ್ಸ್ ತುಂಬಿಸ್ಕೊಳ್ತೀರಾ ಅಷ್ಟು ಕ್ವಾಲಿಟಿ ಬರುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಕ್ವಾಲಿಫಿಕೇಶನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕ್ವಾಲಿಟಿಯೂ ಸಹ ಕಡಿಮೆ ಬರುತ್ತೆ. इसलिए ऐसा समझो कि हम सभी नींव डालने वाले हैं. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿ ತಿಳ್ಕೊಳ್ಳಿ, ನಾವೆಲ್ಲರೂ ಕೂಡ ಫೌಂಡೇಶನ್ ಹಾಕುವಂತಹವರು. अपनी क्वालिफिकेशन से ही क्वालिटी आएगा. ಬಾಬಾ ಹೇಳ್ತಾರೆ ನಿಮ್ಮ ಕ್ವಾಲಿಫಿಕೇಶನ್ಸ್ ಇಂದಲೇ ಕ್ವಾಲಿಟಿ ಬರುತ್ತೆ. आप समान तब बना सकेंगे जब बाप दादा के गुणों की समानता अपने में लाएंगे. ಯಾವಾಗ ನೀವು ಸಮಾನರಾಗ್ಲಿಕ್ಕಾಗತ್ತೆ ಅಂದರೆ ಯಾವಾಗ ಬಾಪ್ ದಾದಾರವರ ಗುಣಗಳನ್ನ ಸಮಾನತೆಯನ್ನ ಗುಣಗಳ ಸಮಾನತೆಯನ್ನ ತಮ್ಮಲ್ಲಿ ತರ್ತೀರಾ, ಆವಾಗಲೇ ಬಾಬ್ರವ್ರನ್ನ ಪ್ರತ್ಯಕ್ಷ ಮಾಡಲಿಕ್ಕೂ ಆಗತ್ತೆ ಅಂತಾರೆ ಬಾಬ್ರವರು. ಅಂದಾಗ ಸುಗಂಧವೂ ಇರಬೇಕು, ರೂಪವೂ ಇರಬೇಕು, ಬಣ್ಣವೂ ಇರಬೇಕು. ಅಂತಹ ಪುಷ್ಪಗಳು ನಾವಾಗಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ.